ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದಲೇ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಚಾನಲ್ ನಾನು ಹೊಸದಾಗಿ ಕ್ರಿಯೇಟ್ ಮಾಡಿದ್ದೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ಹೊಸ ಹೊಸ ವೀಡಿಯೋಸ್ ಬಂದಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ನಾನು ನಿಮಗೆ ಹೇಳ್ತಾ ಇರುವಂಥ ಒಂದು ಜಾಬ್ ಓಪನಿಂಗ್ಸ್ ಇರೋದನ್ನು ಹೇಳ್ತಾ ಇರುವಂಥದ್ದು ಅಪ್ಡೇಟ್ ಇದೆ. ಇದು ಆ್ಯಕ್ಚುಲಿ ಸೊ ಇವಾಗ ಬಂದಿರುವಂಥದ್ದು. ಸೊ ಇದು ಒಂದು ರಿಮೋಟ್ ಜಾಬ್ ಅಂತ ಹೇಳ್ಬೋದು, ಮತ್ತು ಮನೆಯಿಂದಲೇ ಮಾಡುವಂಥ ಜಾಬ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಈ ಜಾಬ್ಗೆ ನೀವು ಯಾರಾದರೂ ಇಂಟ್ರೆಸ್ಟ್ ಇದೆ ಅಂತಂದರೆ ಸೊ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇದು ಒಂದು BPO ಥರ ಕೆಲಸ ಇರುತ್ತೆ, ಕಸ್ಟಮರ್ ಸಕ್ಸಸ್ ಸರ್ವಿಸ್ ಆ್ಯಂಡ್ ಆಪ್ರೇಷನ್ ರಿಲೇಟೆಡು. ನೀವು ಇಲ್ಲಿ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಇದೊಂದು ಫುಲ್ ಟೈಮು ಮತ್ತು ಪರ್ಮನೆಂಟ್ ಜಾಬ್ ಏನಾದರೂ ಹುಡುಕ್ತಾ ಇದ್ದರೆ ಸೊ ಈ ಜಾಬ್ಗೆ ನೀವು ಅಪ್ಲೈನ ಮಾಡ್ಬೋದು. ಮತ್ತು ಇದು ವಾಯ್ಸ್ ಪ್ರೊಸೆಸ್ ಇರುವಂಥದ್ದು. ಓಕೆ, ಸಮ್ಟೈಮ್ಸ್ ಹೇಗಿರುತ್ತೆ, ನಾನ್ ವಾಯ್ಸ್ ಇರುತ್ತೆ, ಬಟ್ ಇದು ವಾಯ್ಸ್ ಪ್ರೊಸೆಸ್ಸು. ಸರ್ ಅದ್ರ ಇಂಟ್ರೆಸ್ಟ್ ಇದೆ, ಇದಕ್ಕೆ ಅಪ್ಲೈನ ಮಾಡ್ಬೋದು. ಇದು ಆ್ಯಕ್ಚುಲಿ ಝೊಮ್ಯಾಟೊ ಒಂದು ರಿಲೇಟೆಡ್ ಒಂದು ಪ್ರಾಜೆಕ್ಟ್ ನಡೆಸ್ತಾ ಇದ್ದಾರೆ. ಸೊ ಈ ಒಂದು ಪ್ರಾಜೆಕ್ಟಲ್ಲಿ ನೀವೇನಾದರೂ ವರ್ಕ್ ಮಾಡ್ತೀವಿ ಅಂತಂದರೆ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಏನು ರೀತಿ ಕೆಲಸದಲ್ಲಿ ಅಂತಂದರೆ ಮೇನ್ ಅಂತಂದರೆ ಝೊಮ್ಯಾಟೋಗೆ ರಿಲೇಟೆಡ್ ಕಸ್ಟಮರ್ಸ್ ನೀವು ಕಾಂಟ್ಯಾಕ್ಟ್ ಮಾಡ್ತಾರೆ. ಆ್ಯಂಡ್ ಅದರಲ್ಲಿ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದರೆ ಝೊಮ್ಯಾಟೊ ವೆಬ್ಸೈಟಲ್ಲಿ ಆಯಿತು, ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಎನ್ಕ್ವೈರೀಸ್ಗಳಿದ್ದರೆ ನಿಮ್ಮನ್ನು ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವು ಅವ್ರಿಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಕೊಡ್ತೀರಾ. ಹೇಗೆ ಕೊಡ್ತೀರಾ? ನಿಮಗೆ ಕಂಪನಿ ಕಡೆಯಿಂದ ಆಲ್ರೆಡಿ ಟ್ರೈನಿಂಗ್ ಕೊಟ್ಟಿರ್ತಾರೆ. ಆ ಟ್ರೈನಿಂಗಿಂದಲೇ ನಿಮ್ಗೆ ಗೊತ್ತಿರುತ್ತೆ ಜ್ಯಾದಾತರ ಇವಾಗ ಕಾಲ್ ಹೇಗೆ ಬರ್ತಾ ಇದೆ, ಯಾವ ರೀತಿ ನಾವು ಮಾತಾಡಬೇಕು, ಏನು ಇನ್ಫಾರ್ಮೇಷನ್ ಬರ್ತಾ ಇದೆ, ಸೊ ಅದೆಲ್ಲ ಇರುತ್ತೆ. ಸಮ್ಟೈಮ್ಸ್ ತುಂಬಾ ಡಿಫಿಕಲ್ಟ್ ಇದ್ದರೆ ನೋಟೆಲ್ಲ ಮಾಡಿಕೊಂಡು ನೀವು ಎದುರುಗಡೆ ಇಟ್ಕೊಂಡು ಸೊ ನಂತರ ಆ ರೀತಿ ಕಾಲ್ಸ್ಗಳಿಗೆ ಏನು ಉತ್ತರ ಕೊಡಬೇಕಂತ ಕೂಡ ಅವ್ರು ಹೇಳಿರ್ತಾರೆ. ಹೀಗಾಗಿ ಏನು ಭಯ ಪಡಬೇಡಿ. ಯಾರಾದರೂ ಹೊಸಬರಿದ್ದರೆ ಈ ಒಂದು ಜಾಬ್ ಪ್ರೊಫೈಲು ನಿಮಗೆ ಇಂಟ್ರೆಸ್ಟ್ ಇದೆ ಅಂದರೆ ಅಪ್ಲೈನ ಮಾಡ್ಬೋದು. ಯಾಕಂದರೆ ಇಲ್ಲಿ ಆ್ಯಕ್ಟಿವ್ಲಿ ಇವಾಗ ಹೈರಿಂಗ್ ಮಾಡ್ತಾ ಇದ್ದಾರೆ. ಓಕೆ, ಹಾಗಿದ್ರೆ ಹೇಗೆ ಅಪ್ಲೈ ಮಾಡಬೇಕು, ಯಾವ ಕಂಪನಿಯಲ್ಲಿ ಇದು ಟೆಂಡರ್ ನಡೀತಾ ಇರುವಂಥದ್ದು, ಸೊ ಯಾರು ತೊಗೋತಾ ಇದ್ದಾರೆ, ಇಂಟರ್ವ್ಯೂ ಯಾರು ಮಾಡ್ತಾ ಇದ್ದಾರೆ, ಸೊ ಎಲ್ಲ ಕೂಡ ಮಾಹಿತಿ ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೀವು ನೋಡ್ತಾ ಇರೋದು ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ಅನ್ನೋ ಒಂದು ಪ್ರೊಫೈಲ್ಗೆ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ. ಆ್ಯಂಡ್ ಇದು ಸ್ಟಾರ್ ಟೆಕ್ ಅಂತ ಹೇಳ್ಬಿಟ್ಟು ಕಂಪನಿಯಲ್ಲಿ ಇವಾಗ ಹೈರಿಂಗ್ ಮಾಡ್ತಾ ಇರುವಂಥದ್ದು. ಓಕೆ, ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಏಜೆನ್ಸಿ ಕಸ್ಟಮರ್ ಸಪೋರ್ಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಇದೆ ಆ್ಯಕ್ಚುಲಿ. ಸೊ ಇದಕ್ಕೆ ರಿವ್ಯೂ ನೋಡಿದರೆ 3.1 ರೇಟಿಂಗ್ ಕೊಟ್ಟಿದ್ದಾರೆ ಜನ. ಆ್ಯಂಡ್ ಇದು ರಿಮೋಟ್ ಜಾಬ್ ಬಗ್ಗೆನೇ ಇವರು ಇವಾಗ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಮೇನ್ ಅಂತಂದರೆ ನೀವು ರಿಪೋರ್ಟಿಂಗ್ ಮಾಡ್ಕೊಳ್ಳೋದು ಗುರುಗ್ರಾಮ್ ಅಂದರೆ ಗುಡ್ಗಾಂವ್ ಅಂತ ಕೂಡ ಹೇಳ್ತೀವಿ, ಹರಿಯಾಣದಲ್ಲಿ ಬರುತ್ತೆ ಇದು. ಸೊ ಹೆಡ್ ಆಫೀಸ್ ಅಲ್ಲಿರುತ್ತೆ, ಬಟ್ ನೀವು ನಿಮ್ಮ ಮನೆಯಿಂದಲೇ ಕೆಲಸವನ್ನು ಮಾಡಿ ಕೊಡ್ಬೋದು ಅವ್ರಿಗೆ. ಓಕೆ, ಆ್ಯಂಡ್ ಇದು 4 ದಿನದಿಂದ ಇವಾಗ ಆ್ಯಕ್ಟಿವ್ಲಿ ಇಲ್ಲಿ ಇಂಟರ್ವ್ಯೂ ನಡೀತಾ ಇದೆ. ಸೊ ಅದ್ರ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇಲ್ಲಿ ಲ್ಯಾಂಗ್ವೇಜ್ ಬಗ್ಗೆ ಹೇಳೋದಾದರೆ ಕನ್ನಡ ಭಾಷೆಗೋಸ್ಕರ ಹೈರಿಂಗ್ ಮಾಡ್ತಾ ಇಲ್ಲ. ಕನ್ನಡ ಇದ್ದರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇವಾಗ ಯಾವ ಅಪ್ಡೇಟ್ಗಳು ಬರ್ತಾಯಿದೆ ಅವನ್ನೇ ತಿಳಿಸ್ತಾ ಇದ್ದೀನಿ. ಹಿಂದಿ ಮತ್ತು ಇಂಗ್ಲೀಷ್ಗೋಸ್ಕರ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಹಿಂದಿ ಅಥವಾ ಇಂಗ್ಲೀಷು, ಇವಾಗ ಹಿಂದಿ ತುಂಬ ಚೆನ್ನಾಗಿ ಬರುತ್ತೆ, ಇಂಗ್ಲೀಷ್ ಸ್ವಲ್ಪ ಬರುತ್ತೆ ಅನ್ನೋದಿದ್ರು ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಆ್ಯಂಡ್ ಇದು ವಾಯ್ಸ್ ಪ್ರೊಸೆಸ್ ಇರುತ್ತೆ. ಓಕೆ, ವಾಯ್ಸ್ ಅಂದರೆ ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ಸ್ ಆಯಿತು, ಕಸ್ಟಮರ್ಸ್ ಆಯಿತು, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಅಲ್ಲಿ ನೀವು ಮಾತಾಡಬೇಕಾಗುತ್ತೆ, ಆ ರೀತಿ ಜಾಬ್ ಇರುತ್ತೆ. ಆ್ಯಂಡ್ ಇಲ್ಲಿ ಸರ್ವಿಸ್ ಪಾರ್ಟ್ನರ್ ವಿಲ್ ಹ್ಯಾಂಡಲ್ ಆಲ್ ವಾಯ್ಸ್ ಕಾಲ್ಸ್ ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್. ಓಕೆ, ಸೊ ಎಲ್ಲ ಒಂದು ಕಾಲ್ಸ್ಗಳು ನೀವು ರಿಸೀವ್ ಮಾಡಬೇಕಾಗುತ್ತೆ. ಮತ್ತು ದ ರಿಕ್ವೈರ್ಡ್ ಲ್ಯಾಂಗ್ವೇಜಸ್ ಆರ್ ಹಿಂದಿ ಆ್ಯಂಡ್ ಇಂಗ್ಲೀಷ್ ಅಂತ ಹೇಳಿದ್ದಾರೆ. ಮೇನ್ ಅಂದರೆ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಬರ್ತಿರ್ಬೇಕು, ಎರಡೂ ಬಂದರೆ ದಟ್ ಈಸ್ ಗುಡ್. ಓಕೆ, ಬಟ್ ಇಲ್ಲ ಇಂಗ್ಲೀಷ್ ನಮಗೆ ಓದೋಕ್ಕೆ ಬರೋಕ್ಕೆ ಬರುತ್ತೆ, ತುಂಬ ಫ್ಲೂಯೆಂಟ್ ಇಲ್ಲ ಅಂದರೆ ಹಿಂದಿಯಲ್ಲಿ ಕೂಡ ನಿಮಗೆ ಕಾಲ್ಸ್ ರಿಸೀವ್ ಮಾಡೋಕ್ಕೆ ಕೊಡ್ತಾರೆ. ಯಾಕಂದರೆ ಆಲ್ ಓವರ್ ಇಂಡಿಯಾ ಹಿಂದಿ ಕಾಲ್ಸ್ ತುಂಬ ಜಾಸ್ತಿ ಬರುತ್ತೆ. ಓಕೆ, ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ಮೇನ್ ಅಂತಂದರೆ ನಾನ್ ಟೆಕ್ ಸಪೋರ್ಟ್ ಆ್ಯಂಡ್ ವಾಯ್ಸ್ ಬ್ಲೆಂಡೆಡ್ ರೋಲ್ಗೋಸ್ಕರ ಇವರು ಹ್ಯಾರಿ ಮಾಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ಇದು ಒಂದು ಇಂಡಸ್ಟ್ರಿ ಬಗ್ಗೆ ಹೇಳೋದಾದರೆ BPO ಅಥವಾ BPM ಇಂಡಸ್ಟ್ರಿ ಇರುತ್ತೆ. ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಕಸ್ಟಮರ್ ಸಕ್ಸಸ್ ಸರ್ವಿಸ್ ಆ್ಯಂಡ್ ಆಪ್ರೇಷನ್ ರಿಲೇಟೆಡ್ ಇರುತ್ತೆ. ನಿಮಗೆ ಕೊಟ್ಟಿರೋಂಥ ಜಾಯ್ನಿಂಗ್ ಲೆಟ್ರಲ್ಲಿ ಇದೇ ಮೇನ್ ಅಂತಂದರೆ ಮೆನ್ಷನ್ ಮಾಡಿರ್ತಾರೆ. ಮತ್ತು ಇದು ಪಾರ್ಟ್ ಟೈಮ್ ಅಲ್ಲ, ಫುಲ್ ಟೈಮು ಮತ್ತು ಪರ್ಮನೆಂಟ್ ಜಾಬ್ ಇರುವಂಥದ್ದು. ಮತ್ತು ವಾಯ್ಸ್ ಬ್ಲೆಂಡೆಡ್ ಜಾಬ್ ಇರುವಂಥದ್ದು ಇದು. ಓಕೆ, ಸೊ ಇದಕ್ಕೆ ಯಾರು ಅಪ್ಲೈ ಮಾಡೋದು, ಎನಿ ಗ್ರ್ಯಾಜುಯೇಟ್ ಅಪ್ಲೈ ಮಾಡ್ಬೋದು, ಡಿಗ್ರಿ ಆದರೂ. ಓಕೆ, ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವರು, ಒಂದು ಸಾರಿ ನೀವು ಇದನ್ನು ಓದ್ಕೋಬೋದು. ಈ ಜಾಬ್ಗೆ ಹೇಗೆ ಅಪ್ಲೈ ಮಾಡೋದು ಅದನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಯಾವ ನನಗೆ ವೆರಿಫೈ ಅನ್ನಿಸ್ತಾ ಇದೆ, ಯಾವ ಜಾಬ್ಗಳೇ ವೆರಿಫೈ ಇದೆ, ಸೊ ಅವುಗಳು ಮಾತ್ರ ಹೇಳಿರ್ತೀವಿ. ಎಲ್ಲ ಜಾಬ್ಗಳು ನಾನು ಹೇಳಿರೋದಿಲ್ಲ. ಸೊ ಲಿಮಿಟೆಡ್ ಜಾಬ್ಸ್ಗಳನ್ನ ನಾನು ಇಲ್ಲಿ ಚೂಸ್ ಮಾಡಿ ಹೇಳಿರ್ತೀನಿ. ಸೊ ಅವುಗಳಿಗೆ ನೀವು ನೇರವಾಗಿ ಅಪ್ಲೈನ ಮಾಡ್ಬೋದು. ಕಂಪನಿಯವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ, ಸೊ ಇದು ವಿಡಿಯೋ ಮಾಡೋ ಒಂದು ಉದ್ದೇಶ ಮೇನ್ ಅಂತಂದರೆ ಒಂದು ಎಜುಕೇಷನ್ ಪರ್ಪಸ್ಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ಓಕೆ, ಸೊ ನೀವು ಕೂಡ ಒಂದು ಸಾರಿ ವೆರಿಫೈ ಮಾಡ್ಕೊಳ್ಳಿ, ನೀವು ಕೂಡ ಒಂದು ಸಾರಿ ಇದನ್ನು ಮಾಡ್ಕೊಳ್ಳಿ. ನಂತರ ನಿಮಗೆ ಇಂಟ್ರೆಸ್ಟ್ ಇದೆ ಅಂದರೆ ಅಪ್ಲೈನ ಮಾಡ್ಬೋದು. ಹೇಗೆ ಅಪ್ಲೈ ಮಾಡೋದು ಸೊ ಅದನ್ನು ನೋಡೋಣ. ನೇರವಾಗಿ ಗೂಗಲಲ್ಲಿ ಹೋಗಿ ನೀವು ಸರ್ಚ್ ಮಾಡಬೇಕು, ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ಸ್ಟಾರ್ ಟೆಕ್ ಅಂತ ಸರ್ಚ್ ಮಾಡಬೇಕು. ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ಸ್ಟಾರ್ ಟೆಕ್ ಅಂತ ಸರ್ಚ್ ಮಾಡಬೇಕು. ಜಸ್ಟ್ ನೀವು ಇದನ್ನು ಸರ್ಚ್ ಮಾಡಿದರೆ ಅಂತಂದರೆ ಸೊ ಇಲ್ಲಿ ನಿಮಗೆ ಒಂದು ನೇರವಾಗಿ ಇಲ್ಲಿ ನಿಮಗೆ ವೆಬ್ಸೈಟ್ ಸಿಗ್ತಾ ಇದೆ. ಬಟ್ ಆದರೆ ನಾನು ನಿಮಗೆ ಹೇಳ್ತಾ ಇರೋದು Naukri.com ಅಲ್ಲಿ ಇವಾಗ ಇದು ಕಾಲ್ಫಾರ್ಮ್ ಆಗಿದೆ. ಇಲ್ಲಿ ನೋಡ್ತಾ ಇರೋದು Naukri.com ಅಂತ ಇದೆ. ಸ್ಟಾರ್ ಟೆಕ್ ಏಜೆನ್ಸೀಸ್ ಕಸ್ಟಮರ್ ಸಪೋರ್ಟ್ ಸರ್ವಿಸ್ ಅಂತ ಹೇಳ್ಬಿಟ್ಟು ಜಸ್ಟ್ ಇದನ್ನು ಕ್ಲಿಕ್ ಮಾಡಿದರೆ ಅಂತಂದರೆ ನೀವು ಈ ಒಂದು ಪೇಜಿಗೆ ಬರ್ತೀರಾ. ಜಸ್ಟ್ ಇದನ್ನು ಕೂಡ ಕ್ಲಿಕ್ ಮಾಡಿದರೆ ಅಂತಂದರೆ ಸೊ ಇಲ್ಲಿ ರಿಮೋಟ್ ಜಾಬ್ಗೆ ಫಿಲ್ಟರ್ ಹಾಕಿ
ನಂತರ ಇದನ್ನು ಓಪನ್ ಮಾಡಿ. ಓಕೆ, ಸೊ ಇದು ನೀವು ನೋಡ್ತಾ ಇರೋದು ರಿಮೋಟ್ ಅಂತ ಬರೆದಾಗಿದೆ. ಸೊ ಇಲ್ಲಿ 4 ದಿನದ ಹಿಂದೆ ಅಷ್ಟೇ ಕರೆದಿರುವಂಥದ್ದು, ಮತ್ತು 40 ಜನ ಇವಾಗ ಆಲ್ರೆಡಿ ಇವಾಗ ಏನಾಗಿದ್ದಾರೆ ಅಂತಂದರೆ ಒಬ್ಬ ಜಾಬು ಪ್ರೊಫೈಲ್ ಅವ್ರು ತುಂಬ್ಕೋತಾ ಇರೋದು 40 ಜನ, ಬಟ್ ಆದರೆ 100ಕ್ಕಿಂತ ಹೆಚ್ಚಿನ ಜನ ಆಲ್ರೆಡಿ ಅಪ್ಲೈ ಮಾಡಿದ್ರು ಅಂತ ತೋರಿಸ್ತಾ ಇದೆ. ಸೊ ಈಗ ಆದಷ್ಟು ಬೇಗನೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅಪ್ಲೈನ ಮಾಡಿ. ಆ್ಯಂಡ್ ಎಲ್ಲ ಡೀಟೇಲ್ಸು ನಾನು ಇಲ್ಲಿ ಕೊಟ್ಟಿರುವಂಥದ್ದು ಏನು ಹೇಳಿದ್ದೀನೋ ಅದೇ ಇದಿದೆ ಆ್ಯಕ್ಚುಲಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ಇದಕ್ಕೆ ಅಪ್ಲೈ ಮಾಡ್ಬೋದು. ಇಲ್ಲ ನಾವು ಕನ್ನಡ ಜಾಬ್ಗೆ ಅಪ್ಲೈ ಮಾಡ್ತೀವಿ ಅಂತಂದರೆ ಲೇಟೆಸ್ಟ್ ನಾನು ಹಿಂದಿನ ವೀಡಿಯೋಸ್ಗಳು ಮಾಡಿದ್ದೀನಲ್ವ, ಆ ವೀಡಿಯೋಸ್ಗಳು ಚೆಕ್ ಮಾಡಿ. ಸೊ ಅದರಲ್ಲಿ ನಿಮಗೆ ಬೇಕಂದರೆ ಅಪ್ಲೈನ ಮಾಡ್ಬೋದು. ಓಕೆ, ಈ ಜಾಬ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದೊಂದು ಕೂಡ ಮೇನ್ ಅಂತಂದರೆ ಬೇರೆ ಯಾವ ಥರದ ನೀವು ಜಾಬನ್ನು ಹುಡುಕ್ತಾ ಇದ್ದೀರಿ ಪ್ಲೀಸ್ ನಂಗೆ ಕಾಮೆಂಟ್ ಮಾಡಿ. ಆ್ಯಂಡ್ ಆ ಥರದ್ದು ಜಾಬ್ದು ಏನಾದರೂ ಅಪ್ಡೇಟ್ ಬಂದಿದ್ದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಓಕೆ, ಸೊ ಇದೇ ರೀತಿಯೊಂದು ಮಾಹಿತಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮಗೆ ಡೌಟ್ ಇದೆ ನೀವು ಕಾಮೆಂಟಲ್ಲಿ ಕೇಳ್ಬೋದು. ಆ್ಯಂಡ್ ಇದ್ರದ್ದು ಲಿಂಕ್ ಕೂಡ ನಮಗೆ ಬೇಕು ಅಂತಂದರೆ ಸೊ ಪ್ಲೀಸ್ ನೀವು ನನ್ನ ಟೆಲಿಗ್ರಾಮ್ ಚಾನಲ್ನ ವಿಸಿಟ್ ಮಾಡಿ. ಟೆಲಿಗ್ರಾಮ್ ಚಾನಲ್ಲು ಶ್ರೇಯ ಉತ್ತಮ್ ಅಂತ ಹೇಳ್ಬಿಟ್ಟು, ಸೊ ಅದರಲ್ಲಿ ನಾನು ನಿಮಗೆ ನೇರವಾಗಿ ಇದರದ್ದು ಡೀಟೇಲ್ಸ್ನ ಕೊಟ್ಟಿರ್ತೀನಿ ಅಲ್ಲಿ ಕೂಡ. ಸರ್ ಅದ್ರ ಇಂಟ್ರೆಸ್ಟ್ ಇದ್ದರೆ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡ್ಕೋಬೋದು. ಇದು ಇವತ್ತಿನೊಂದು ಉದ್ಯೋಗ ಮಾಹಿತಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೇಳೋದಿದ್ದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಮುಂದೆ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.